ಯಲ್ಲಾಪುರ ತಾಲೂಕಿನ ಇಡಗುಂದಿ ಶಾಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಶಿರಸಿ ಉಪವಿಭಾಗ ಹಾಗೂ ಯಲ್ಲಾಪುರ ಪೊಲೀಸ್ ಠಾಣೆಯ ಆಶ್ರಯದಲ್ಲಿ ಮಕ್ಕಳಿಗೆ ಕಾನೂನಿನ ಅರಿವು ಮತ್ತು ಶಿಸ್ತಿನ ಜೀವನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಹಾಗೂ ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಕಾನೂನಿನ ಅರಿವು ಮತ್ತು ಶಿಸ್ತಿನ ಜೀವನದ ಬಗ್ಗೆ ಅರಿವು ಮೂಡಿಸಲಾಯಿತು. ಯಲ್ಲಾಪುರ ಠಾಣೆಯ ಪಿಎಸ್ಐ ಸಿದ್ದಪ್ಪ ಗುಡಿ ಮಾತನಾಡಿ, ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಳ್ಳಬೇಕು. ಅತ್ಯಾಧುನಿಕ ಮೊಬೈಲ್ ಹಾಗೂ ಕಂಪ್ಯೂಟರ್ ಮುಂತಾದವುಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಮಿತವಾಗಿ ಬಳಸಿಕೊಳ್ಳಬೇಕು. ಇವುಗಳನ್ನು ಕೆಟ್ಟ ಅಭ್ಯಾಸಗಳಿಗೆ ಉಪಯೋಗಿಸಿಕೊಳ್ಳದೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಕಷ್ಟದಲ್ಲಿದ್ದರೂ ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು, ಬೆಳೀಬೇಕು, ಒಳ್ಳೆ ಮುಂದೆ ಒಂದು ಒಳ್ಳೆ ಅಧಿಕಾರಿ ಆಗಬೇಕು, ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಳಿಸಿದ್ದಾರೆ. ಹೊತ್ತು ಇಲ್ಲಿ ಯಾರೋ ತಂದೆ ತಾಯಿಗಳು ನಮ್ಮ ಮಗ ಕೆಟ್ಟವನಾಗಬೇಕು, ನಮ್ಮ ಮಗ ಹಾಳಾಗಬೇಕು ಅಂತ ಯಾರು ಕಳಿಸಿಲ್ಲ. ಯಾರ್ಯಾರು ಕಳಿಸಿದಾರ? ಯಾರು ಒಬ್ರು ಕೈ ನೋಡ ನನ್ನ ಮಗ ಹಾಳಾಗಬೇಕು ಅಂತ ಇಲ್ಲ ನಮ್ಮ ಸ್ಕೂಲಿಗೆ ಕಳಿಸಿದಾರ ಅಂತ ಯಾರು ಕಳಿಸಿಲ್ಲ. ನಿಮ್ಮ ತಂದೆ ತಾಯಿ ಎಷ್ಟೇ ಕಷ್ಟ ಇದ್ರು ಕೂಡ, ಬಡತನ ಇದ್ರು ಕೂಡ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ. ಯಾವ್ದಕ್ಕೆ ಕಳಿಸಿದಾರೆ? ನಿಮ್ಮೊಂದು ಒಳ್ಳೆ ಶಿಕ್ಷಣ ಕೊಡಿಸಿ ನಿಮ್ಮ ಮಗ ದೊಡ್ಡವನಾಗಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಕಳಿಸಿದ್ದಾನೆ. ಅದೇ ರೀತಿ ನೀವು ಕೂಡ ಒಳ್ಳೆ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆ ಮಕ್ಕಳಾಗಬೇಕು ಅಂತ ನಾನು ಆಸೆ. ಪೊಲೀಸ್ ಸಿಬ್ಬಂದಿ ರೇಖಾ ಮಾತನಾಡಿ, ಜೀವನದಲ್ಲಿ ಶಿಸ್ತು ಹಾಗೂ ಆರೋಗ್ಯದ ಜೊತೆಗೆ ಹಿರಿಯರನ್ನು ಗೌರವಿಸುವ, ಶಾಲೆಯ ಶಿಸ್ತು ನಿಯಮಗಳನ್ನು ಪಾಲಿಸಿಕೊಂಡು ಉತ್ತಮ ಮನೋಭಾವದ ಮೌಲ್ಯಗಳನ್ನು ಚಿಕ್ಕ ವಯಸ್ಸಿನಿಂದಲೇ ಅಳವಡಿಸಿಕೊಂಡು ಜೀವನದ ಕನಸಿನ ಗುರಿಯನ್ನ ತಲುಪಬೇಕು ಎಂದು ಹೇಳಿದರು. ಪೊಲೀಸ್ ಇಲಾಖೆಯ ಅಮರ್ ಮಾತನಾಡಿ, ದುಶ್ಚಟ ವ್ಯಸನಗಳಿಗೆ ಒಳಗಾಗದೆ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಂಡು ಬಾಳಬೇಕು ಎಂದರು. ದುಶ್ಚಟಕ್ಕೆ ಒಳಗಾಗಿ ಅಪರಾಧ ಎಸಗಿದರೆ ಕಾನೂನಿನಲ್ಲಿ ವಿಧಿಸುವ ಶಿಕ್ಷೆ ಮತ್ತು ಕಾನೂನಿನ ಚೌಕಟ್ಟನ್ನ ವಿವರವಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ನೇಹಸಾಗರ ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕ ಎಸ್ಎಲ್ ಭಟ್ ಮಾತನಾಡಿ, ಇಂದಿನ ಮಕ್ಕಳು ಶಾಲೆಯ ಶಿಸ್ತನ್ನು ಅನುಸರಿಸಿ ತಂದೆ ತಾಯಿಗಳಿಗೆ ಪ್ರೀತಿಯ ಶಿಸ್ತಿನ ಮಕ್ಕಳಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಳ್ಳುವಂತೆ ಬಾಳಬೇಕು ಎಂದು ಹೇಳಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಹೇಶ್ ಹಾಗೂ ಶಾಲೆಯ ಪ್ರಾಂಶುಪಾಲ ಎಂಬಿ ಹಿರೇಮಠ ಹಾಗೂ ಶಿಕ್ಷಕ ವೃಂದದವರು, ಸಿಬ್ಬಂದಿಗಳು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.